ಹೈಕಮಾಂಡ್ ನಾಯಕರಿಗೆ ಖಾತೆ ಹಂಚಿಕೆಯ ಈ ಸ್ಥಾನ ಬದಲಾವಣೆ ಒಂದು ಚೆಂಡಂತೂ ಅವರ ಅಂಗಳದಲ್ಲಿ ಬಂದು ಬೆದ್ದಿದೆ. ಹೈಕಮಾಂಡ್ ಖಾತೆ ಹಂಚಿಕೆ ಸ್ಥಾನ ಬದಲಾವಣೆಯ ಚೆಂಡು ಅಲ್ಲಿದೆ. ಈಗಾಗಲೇ ಖರ್ಗೆ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಮಹತ್ವವನ್ನು ಪಡ್ಕೊಂಡಿದೆ. ರಾಹುಲ್ ಗಾಂಧಿಯವರ ಭೇಟಿಗೆ ಕಸರತ್ತುಗಳನ್ನು ನಡೆಸಿ ವಿಫಲ ಆಗಿದ್ದಾರೆ. ಖಾತೆ ತಕರಾರನ್ನ ಚರ್ಚಿಸುವುದಕ್ಕೆ ಯತ್ನಿಸಿದ್ರು ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ. ಒಂದು ಕಡೆಯಲ್ಲಿ ಅವ್ರನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ರು, ಆದರೆ ಮಾತನಾಡುವಂತ ಅವಕಾಶಗಳು ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು, ಮಾತನಾಡಬೇಕು ಅಂತ ನೋಡ್ತಾ ಇದ್ದಾರೆ, ಆದರೆ ಟೈಮ್ಗಳು ಸಿಕ್ಕಿಲ್ಲ. ನಿನ್ನೆ ಕೂಡ ಕಾದಿದ್ರು. ಆದರೆ ಕೆ.ಸಿ. ವೇಣುಗೋಪಾಲ್ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. 40 ನಿಮಿಷಗಳ ಕಾಲ ಸಿಎಂ ಮಾತನಾಡಿದ್ರು. ಅಧಿವೇಶನಕ್ಕೂ ಮುನ್ನವೇ ಈ ಖಾತೆಗಳನ್ನ ಹಂಚಿಕೆ ಮಾಡಿಬಿಟ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬರಲಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಆ ಬರುವಂಥ ಸಂದರ್ಭದಲ್ಲೇ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ಪಟ್ಟಿ ಫೈನಲ್ ಮಾಡಿಕೊಂಡು ಖಾತೆಗಳನ್ನ ಹಂಚಿಕೆ ಮಾಡಲೇಬೇಕಾಗಿದೆ. ರಾಜ್ಯದಲ್ಲಿ ಇನ್ನೇನು ಅಧಿವೇಶನ ಕೂಡ ಇದೆ. ಅಧಿವೇಶನದ ಒಳಗಾಗಿ ಅಸಮಾಧಾನಿತರು, ಅತೃಪ್ತರು, ನಿಗಮ ಮಂಡಳಿಗಳನ್ನ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಈ ಎದ್ದಿರುವಂಥ ಈ ಆಕ್ರೋಶಗಳೇನಿದೆಯಲ್ಲ ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನ, ಅದನ್ನು ಹೇಗೆ ತಣಿಸ್ತಾರೆ, ಯಾವ ಮಾಸ್ಟರ್ ಸ್ಟ್ರೋಕ್ ಅನ್ನ ತಗೊಂಡು ಬಂದು ಬಂಡೆ ಹೇಗೆ ಇದನ್ನು ನಿಭಾಯಿಸ್ತಾರೆ ಅನ್ನೋದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.